ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ. ಹೇಗಿದೆ ಜೀವನ ಪಾರ್ಟ್ 2ಗೆ ಸ್ವಾಗತ. ಸೊ ಇವತ್ತು ನಾನು ಒಂದು ಫ್ರೂಟ್ಸ್ ಅಂಗಡಿಗೆ ಬಂದಿದ್ದೇನೆ. ಸೊ ಎಲ್ಲರ ಜೀವನ ಒಂದೊಂದು ರೀತಿ. ಸೊ ನಮ್ಮ ಜೀವನ ಈ ರೀತಿ ಆದ್ರೆ ನಮ್ಮ ಅಣ್ಣನ ಜೀವನ ಇನ್ನೊಂದು ರೀತಿ. ಸರ್ ನಿಮ್ಮ ಹೆಸರೇನು? ಕುಮಾರ್. ಯಾವ ಊರು? ಮಂಡ್ಯದಿಂದ ಇಲ್ಲಿ ಬೆಂಗಳೂರಿಗೆ ಬಂದ ಎಷ್ಟು ವರ್ಷ ಆಯ್ತು? ಬಂದು ಒಂದು 15 ವರ್ಷ ಆಯ್ತು. ಹೌದಾ? 15 ವರ್ಷದಿಂದ ಏನೆಲ್ಲ ಕೆಲಸ ಮಾಡಿದ್ದಾರೆ ಬೆಂಗಳೂರಿಗೆ ಬಂದು? ನಾವು ಕಲಾಸಿ ಪಾಳ್ಯದ ಗೂಡೆ ಓದ್ತಿದ್ವಿ, ಮಗ್ರಿ ಓದ್ತಿದೀವಿ. ಆಮೇಲೆ ಲೋಡ್ ಅಂತ ತೊಗೊಳ್ತೀವಿ ಒಟ್ಟಲ್ಲಿ. ಇಲ್ಲಿ ಬಂದು ವ್ಯಾಪಾರಕ್ಕೆ ಬಂದಿದ್ದೀವಿ ಈಗ ಕೊನೆ ಐಟಮ್. ಇದೀಗ ಸ್ವಂತ ಬಿಸ್ನೆಸ್ ಅಂತ ಬಿಸ್ನೆಸ್. ಸೊ 15 ವರ್ಷದಲ್ಲಿ ಯಾರ್ಯಾರ ಅಡಿಗೆ ಕೆಲಸ ಮಾಡ್ಕೊಂಡು ಇವತ್ತು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದೀವಿ. ಎಷ್ಟು ಖುಷಿ ಇದೆ ನಿಮ್ಗೆ? ನಮ್ದೇನ್ ನಮ್ ಜೀವನಕ್ಕೆ ಏನ್ ತೊಂದರೆ ಇಲ್ಲ, ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಕ್ಲೋಸ್ಗಳಕ್ಕೆ ತೊಂದರೆ ಏನಿಲ್ಲ, ಹೋಗ್ತಾ ಇದೀವಿ ಓದ್ಕೊಂಡು. ಹೇಗಿದೆ ವ್ಯಾಪಾರ ಎಲ್ಲ? ಹೇಗಿದೆ? ನಡೀತಾ ಐತೆ, ತೊಂದರೆ ಏನಿಲ್ಲ. ಯಾವ ದಿನ ತುಂಬಾ ಜಾಸ್ತಿ ಬರ್ತಾರೆ ನಿಮ್ಮಲ್ಲಿ? ಶನಿವಾರ ಭಾನುವಾರ ಜಾಸ್ತಿ ಆಗಿ ಬರ್ತಾರೆ. ಯಾವ ಫ್ರೂಟ್ಸ್ ಜಾಸ್ತಿ ಸೇಲ್ ಆಗುತ್ತೆ? ಆಪಲ್, ದಾಳಂಬೆರಿ, ಆರೆಂಜ್ ಜಾಸ್ತಿ. ಯಾಕೆ ಫ್ರೂಟ್ಸ್ ಅನ್ನ ಜಾಸ್ತಿ ತಿನ್ಬೇಕು? ಅದು ಹೆಲ್ತ್ಗೆ ಒಳ್ಳೇದಲ್ಲ ಸರ್. ಇನ್ನೇನು ಬೇರೆ ಐಟಮ್ ಅಂತ ಜಾಸ್ತಿ ಇದಿರಕ್ಕಿಲ್ಲ. ಹಣ್ಣು, ಫ್ರೂಟ್ ತರಕಾರಿ ಎಲ್ಲ ಹೆಲ್ತ್ ಒಳ್ಳೇದು, ಅದಕ್ಕೋಸ್ಕರ ತಿಂತಾರೆ. ನಿಮಗೆ ಇಲ್ಲಿ ಕೆಲಸ ಮಾಡ್ತಾ, ಇಲ್ಲಿ ಬಿಸ್ನೆಸ್ ಮಾಡ್ತಾ ಯಾವ್ದೆಲ್ಲ ಸಮಸ್ಯೆಗಳು ಅಡ್ಡಿಯಾಗಿದೆ? ಸಮಸ್ಯೆ ಇಲ್ಲಿದ್ದೇನೆ ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲಿದ್ದೇನು ಸಮಸ್ಯೆ ಇಲ್ಲ. ಈ ವೇರದಲ್ಲಿ ನಮ್ಗೆ ಯಾವ ತೊಂದರೆ ಕೊಡೋದೇನಿಲ್ಲ, ಎಲ್ಲ ಕ್ಲೀನ್ ನಡೀತಾ ಇದೆ. ಅದೇನು ತೊಂದರೆ ಏನಿಲ್ಲ. ಹಂಗಂದ್ರೆ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ, ತೊಂದರೆ ಏನಿಲ್ಲ. ಮತ್ತೆ ಯಾವ್ದಾದ್ರೂ ಸಮಸ್ಯೆ ನಿಮಗೆ ಆಗಿಲ್ಲ? ನೀವು 15 ವರ್ಷದಿಂದ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಿದ್ದೀರಾ. ಸೊ ಇವಾಗ ನೀವು ಸ್ವಂತ ಮಾಡ್ತಿದ್ದೀರಾ. ನೀವ್ ಹೇಳಿ ಯಾವ್ದು ಬೆಸ್ಟ್, ಯಾಕೆ ಈ ಒಂದು ಕೆಲಸ ನಿಮಗೆ ಬೆಸ್ಟ್ ಅನ್ಸ್ತದೆ ಅಂತ? ಸರ್, ಇನ್ನೊಬ್ರು ಕೈಯೊಳಗೆ ಕೆಲಸ ಮಾಡಿದ್ರೆ ಹಂಗ್ ಮಾಡಿ ಹಿಂಗ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾರೆ. ಇದೇನಿಲ್ಲ, ಎಷ್ಟೇ ಆಗ್ಲಿ ನಮ್ ಜೀವನಕ್ಕೆ ತೊಂದರೆ ಇಲ್ಲ. ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೋದು. ಇನ್ನೊಬ್ರು ಕೈಯೊಳಗೆ ಮಾಡಕ್ಕಿಂತ ನಮ್ ಕೆಲಸ ಉದ್ಯೋಗ ಇದು ನಮ್ಗೆ ಸರಿ ಅನಿಸ್ತು, ಇದೇ ಮಾಡ್ತಾ ಇದೀವಿ ಕಂಟಿನ್ಯೂ ಆಗಿ. ಎಷ್ಟು ನೆಮ್ಮದಿ ಇದೆ? ನಮ್ದಿ ಇದೆ, ತೊಂದರೆ ಏನಿಲ್ಲ. ನಮ್ಮ ಏನು ಬೇಜಾರಾದಾಗ ರಜಾ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಇಲ್ಲ ಅಂತಂದ್ರೆ ನಮ್ ಖುಷಿ ಇದೆ, ವ್ಯಾಪಾರ ಮಾಡ್ತೀವಿ. ನಮ್ಗೇನ್ ತೊಂದರೆ ಆಗಿರಲಿಲ್ಲ ಇಲ್ಲಿವರೆಗೂ. ಅದೇನ್ ಸಮಸ್ಯೆ ಇಲ್ಲ, ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮ್ ಜೀವನದಲ್ಲಿ ನೋಡಿದ ಕಷ್ಟ ದಿನ ಯಾವ್ದು? ಬೇಜಾನ್ ಕಷ್ಟ ನೋಡ್ಕೊ ಬಂದಿದೀವಿ ಇಲ್ಲಿಗೆ. ಅವೆಲ್ಲ ಹೇಳ್ಕೊಳಕ್ ಹೋದ್ರೆ ಒಂದ್ ಸಲ ಆಯ್ತವೆ, ಅವ್ಯಾವ ಬೇಡ. ಅದೇ ಆ ಕಷ್ಟ ಈಗ ನೀವು ಸ್ವಂತ ಉದ್ಯೋಗ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಂಡಿದ್ದೀರಾ? ಸರಿ ಮಾಡ್ಕೊಂಡಿದೀವಿ, ಅದೇನ್ ತೊಂದರೆ ಇಲ್ಲ. ಲೈಫಲ್ಲಿ ಖುಷಿಯಾಗಿದ್ದೀವಿ. ನಿಮ್ಮ ಹೆಸರು? ಕುಮಾರ್ ಅಂತ. ನೀವು ಮೊದ್ಲು ಕೆಲಸ ಮಾಡುವಾಗ ಪಡೆದುಕೊಂಡಿರೋ ಸಂಬಳ ಎಷ್ಟು, ಅಂಡ್ ಇವಾಗ ನೀವು ಒಂದ್ ತಿಂಗಳಿಗೆ ಎಷ್ಟು ಆದಾಯ ಗಳಿಸ್ತೀರಾ? ಇವಾಗ ಒಂದ್ 15-20 ಸಾವಿರ ಒಳ್ಳೆ ಉಳಿತೀವಿ ಸರ್, ಅದೇ ತೊಂದರೆ ಇಲ್ಲ. ಮೊದ್ಲು ಕಲಾಸಿ ಮಂಗ್ರಿ ಹೊರಗೆ ಹೋಗ್ತೀವಿ ಸರ್. ಮಂಗ್ರಿ 10 ರೂಪಾಯಿ 5 ರೂಪಾಯಿ ತರ ಎಲ್ಲ. ಈಗ ನೀವು ಕಷ್ಟ 10 ರೂಪಾಯಿ ಎಲ್ಲ ಓದ್ತಿದೀವಿ. ಸಂಬಳ ಒಂದು ಮಂಕ್ರಿ ಹೊತ್ತರೆ ಕಲಾಸಿ ಬಸ್ ಸ್ಟ್ಯಾಂಡ್ಗೆ 5 ರೂಪಾಯಿ 10 ರೂಪಾಯಿ ಆ ತರ ಎಲ್ಲ ಓದ್ತಿದೀವಿ. ಎಲ್ಲ ಮಾಡಿ ಕಷ್ಟಪಟ್ಟು ಇವಾಗ ಎಷ್ಟು ಆದಾಯ ಗಳಿಸ್ತೀರಾ? ಈಗ ಒಂದು 15-20 ಸಾವಿರ ತಿಂಗಳಿಗೆ. 20-25 ಸಾವಿರ ಅಷ್ಟು. ತೊಂದರೆ ಇಲ್ಲ. ವ್ಯಾಪಾರ ಮೇಲೆ ಡಿಪೆಂಡ್. ವ್ಯಾಪಾರ ಜಾಸ್ತಿ ಆದಾಗ ಆದಾಯ ಜಾಸ್ತಿ ಆಗುತ್ತೆ, ಕಡಿಮೆ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದ.